ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರ ಚವಲಗೆರೆ ಟೋಲ್ ಗೇಟ್ ಬಳಿ ಇರತಕ್ಕಂತ ಶೌಚಾಲಯಕ್ಕೆ ಗ್ರಾಮಸ್ಥರು ಬೀಗ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜಯಣ್ಣ ಅಂತಕ್ಕಂಥವ್ರು ಮಾತನಾಡಿದ್ದಾರೆ. ಬೈರಪುರ ವ್ಯಾಪ್ತಿಯ ಚವಲಗೆರೆ ಗ್ರಾಮದಲ್ಲಿ ಟೋಲ್ ಗೇಟ್ ಬಳಿ ಇರತಕ್ಕಂತ ಶೌಚಾಲಯ ಗಬ್ಬು ನಾರ್ತಾ ಇದೆ. ಇದರ ಕೊಳಚೆ ನೀರು ರಸ್ತೆಯಲ್ಲೆಲ್ಲ ಹರಿದು ಹೊಲ ಗದ್ದೆಗಳಿಗೆ ಸೇರಿ ಇದರಿಂದ ಸುತ್ತಮುತ್ತ ಮನೆಗಳು ಹಾಗೂ ಸಾರ್ವಜನಿಕರು ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಓಡಾಡಬೇಕಾದಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಅನಾರೋಗ್ಯಕ್ಕೆ ಇದು ಎಡೆಮಾಡಿ ಕೊಡ್ತಾ ಇದೆ. ಅಂಡ್ ಇಲ್ಲಿಯ ಬಡ ರೈತರ ಜೀವನ ಜೊತೆ ಟೋಲ್ ಗೇಟ್ ಅಧಿಕಾರಿಗಳು ಆಟ ಆಡ್ತಾ ಇದ್ದಾರೆ. ನಾಮಕಾವಸ್ಥೆಗೆ ಇಲ್ಲೊಂದು ಟೋಲ್ ಮಾಡ್ಕೊಂಡು ಸರಿಯಾದ ಸೂಕ್ತ ಯಾವುದೇ ವ್ಯವಸ್ಥೆ ಕಲ್ಪಿಸಿಲ್ಲ. ಬೇಕಾಬೇಟಿ ನಡೆಸ್ತಾ ಇದ್ದಾರೆ. ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ, ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಕೂಡ ಇಲ್ಲದೆ ಇರತಕ್ಕಂಥದ್ದು. ಹಾಗಾಗಿ ನಿರ್ವಹಣೆ ಇಲ್ಲದ ಈ ಟೋಲ್ ಇಲ್ಲಿ ನಮಗೆ ಬೇಡವೇ ಬೇಡ, ಇದನ್ನ ಬೇರೆ ಜಾಗ ಸ್ಥಳಾಂತರ ಮಾಡಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಚವಲಗೆರೆ ಗ್ರಾಮಸ್ಥರು ಹಾಗೂ ಪ್ರಯಾಣಿಕರು ಹಾಜರಿದ್ದರು. ಗ್ರಾಮಸ್ಥರಿಂದ ಈ NH75 ಟೋಲ್ನಲ್ಲಿ ಶೌಚಾಲಯದ ಅವ್ಯವಸ್ಥೆ ಹಾಗೂ ಈ ರೋಡಿನ ಅವ್ಯವಸ್ಥೆಯನ್ನು ಧಿಕ್ಕರಿಸಿ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಅಧಿಕಾರಿಗಳೇ ಆಗಲಿ ಅಥವಾ PDO ಬೈರಾಪುರದ ಪಂಚಾಯತಿ PDO ಆಗಲಿ ಇದ್ರ ಬಗ್ಗೆ ಯಾರು ಗಮನ ಹರಿಸದಲ್ಲೇ ಈ ಶೌಚಾಲಯದ ನೀರನ್ನು ಚವಲಗೆರೆ ಗ್ರಾಮದ ರೋಡಿಗೆ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಇಲ್ಲಿವರೆಗೆ 2-3 ಸರಿ ಎಚ್ಚರಿಕೆ ಕೊಟ್ಟರು ಸಹ ಯಾರು ಗಮನ ಹರಿಸ್ತಾ ಇಲ್ಲ. ಇದ್ರ ಬಗ್ಗೆ DC ಅವರೇ ಇರ್ಬೋದು, MLA ಅವರೇ ಇರ್ಬೋದು, ಇದನ್ನ ಗಮನ ತಗೊಂಡು ಇದನ್ನ ಸರಿ ಮಾಡಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ಳುತ್ತೇನೆ. ಹಾಗೆ ಈ ಟೋಲ್ನಲ್ಲಿ ಒಂದು ಸರ್ವಿಸ್ ರೋಡ್ ಸಹ ಮಾಡಿಲ್ಲ. ಈ ಚವಲಗೆರೆ ಗ್ರಾಮದ ಜನಗಳು